ಈಗ ರೇವತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ರಾಧಿಕಾ. ಹೇಳಿ ರಾಧಾ ಮೇಡಮ್. ದೇವೇಗೌಡ್ರಿ, ನಮಸ್ಕಾರ. ನಮಸ್ತೆ ಇದು ನಮಸ್ತೆ, ಹೇಳಿ ನೋಡ್ದೆ, ಮೇಡಮ್. ಇವಾಗ ನ್ಯೂಸ್ ನೋಡ್ತಾ ಇದ್ದೆ, ಈಗಲೇ ಹಾಕಿದ್ನ ನ್ಯೂಸ್ ನೋಡಿದೆ, ತುಂಬಾ ಬೇಜಾರಾಯ್ತು ನೋಡಿ. ಹ್ಮ್ ರೋಡ್ ರೋಡ್ಗೂ ಗಲ್ಲಿ ಗಲ್ಲಿಗೂ ಹಾಸ್ಪಿಟ್ಲ್ಗಳಿದೆ. ಅಂಡ್ ಅವ್ರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ, ಅವ್ರಿಗೆ ಸೀರಿಯಸ್ನೆಸ್ ಗೊತ್ತಾಗಿಲ್ವಾ ಹಾರ್ಟ್ ಅಟ್ಯಾಕ್ ಆಗಿರೋದು? ಹಾ ಡಾಕ್ಟರ್ಸ್ ಅಲ್ಲಿ ಯಾರು ಡ್ಯೂಟಿ ಡಾಕ್ಟರ್ ಇರೋರೇನೆ ಒಂದು ಸೀರಿಯಸ್ನೆಸ್ ಇಲ್ವಾ? ಮೈಲ್ಡ್ ಇರ್ಲಿ, ಮ್ಯಾಸಿವ್ ಇರ್ಲಿ, ಹಾರ್ಟ್ ಅಟ್ಯಾಕ್ ಅಲ್ವಾ? ಆಕ್ಚುಲಿ ಆ ಹಾಸ್ಪಿಟ್ಲ್ ಮೇಲೆ ಒಂದು ಆಕ್ಷನ್ ತಗೋಬೇಕಲ್ವಾ? ಆಕ್ಷನ್ ತಗೊಳ್ಳೇಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ಯಾವುದೋ ರೀ ಲೈಫ್ ಅಂತೆ, ನಮ್ಮ ಕಲೀಗ್ಸ್ ಹಾ ಹೋಗಿದ್ರು ಬೆಳಗ್ಗೆ. ನಾವು ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಅವರು. ಬಟ್ ಯಾರು ಹಾ ಈ ಒಂದು ಆ, ವೆಂಕಟರಮಣಯ್ಯ ಅವರ ಅಕ್ಕ ಇದ್ದಾರೆ, ಅವ್ರು ಹೇಳೋದು ಶುಭಶ್ರೀ ಅಂತ, ಇಲ್ಲ ರೀ ಲೈಫ್ ಹ್ಮ್ ಆಸ್ಪತ್ರೆಗೆ ಹೋಗಿದ್ರು ಅವರು, ಅಲ್ಲಿಂದ ಕಳಿಸಿದ್ದಾರೆ ಅಂತ ಅಲ್ಲಿ ಅವ್ರು ಹೇಳ್ತಾ ಹೋದ್ಮೇಲೆ ಇದ್ದಾರೆ. ಅವ್ರು ಪೇಮೆಂಟ್ ಎಲ್ಲ ಮಾಡಿರ್ತಾರೆ. ಇವಾಗೆಲ್ಲ ಡಿಜಿಟಲ್ ಪೇಮೆಂಟ್ ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ. ಅದೆಲ್ಲ ಚೆಕ್ ಮಾಡಿ ನಿಜವಾಗ್ಲೂ ಹಾಸ್ಪಿಟಲ್ ಮೇಲೆ ಕೇಸ್ ಹಾಕ್ಬೇಕು ಫಸ್ಟ್. ಹ್ಮ್ ಹಾಸ್ಪಿಟಲ್ ಅವ್ರಿಗೆ ಸರ್ವಿಸ್ ಮೈಂಡ್ ಇಲ್ಲ ಅಂದ್ರೆ ರೋಡಲ್ಲಿ ಹೋಗೋರು ಖಂಡಿತ ಗೊತ್ತಿರಲ್ಲ ಅವ್ನು ಏನಕ್ಕೆ ಬಿದ್ದಿದ್ದಾರೆ, ಆಕ್ಸಿಡೆಂಟು ಏನ್ ಬೇಕಾದ್ರೂ ಆಗಿರ್ಬೋದು, ಯಾರಿಗೂ ಹೆಲ್ಪ್ ಮಾಡಕ್ ಟೈಮಲ್ಲಿ ತೋಚಿರೋದು ಇಲ್ಲ ಅಲ್ವಾ? ಫಸ್ಟ್ ನಾನ್ ಬ್ಲೇಮ್ ಮಾಡೋದು ಹಾಸ್ಪಿಟಲ್ ಅವ್ರಿಗೆ. ಆಮೇಲೆ ಆ ದೃಶ್ಯಗಳನ್ನ ನೋಡಿ, ನೀವು ಒಬ್ಬ ಹೆಣ್ಮಗಳು ರೇವತಿ ಮೇಡಮ್, ಅಯ್ಯೋ, ಪಾಪ ಅದ್ ನೋಡಕ್ ಹೆಣ್ಮಗಳು ಆಗ್ತಿಲ್ಲಪ್ಪ. ಹೆಂಗೆ ಜಿಗಿತಾಳೆ, ಪರದಾಡ್ತಾಳೆ, ಅಯ್ಯೋ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಯ್ಯೋ, ಎಲ್ಲಾನು ಕರೀತಾಳೆ, ಯಾರೊಬ್ರು ಸ್ಪಂದಿಸಲ್ಲ ಮೇಡಮ್. ಇಲ್ಲ, ನಾನು ಹೇಳ್ದೀನಿ, ಲಾಸ್ಟ್ ಇಯರ್ ಇದೇ ಕೇಸ್ ನಮ್ಮ ಮನೇಲೇ ಆಯ್ತು, ನಮ್ಮ ಅಣ್ಣಂಗಾಯ್ತು. ಮನೇಲಿ ಯಾರು ಇರ್ಲಿಲ್ಲ, ಎಷ್ಟು ಒದ್ಲಾಡ್ದ, ಎದ್ರು ಮನೆಯವ್ರಿಗೆ ಸುಮ್ಮನೆ ಕೈ ತೋರ್ಸಿದಕ್ಕೆ ಅವ್ರು ಓಡ್ ಬಂದ ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡೋದ. ಗೊತ್ತಾ ನೋಡಿದ ತಕ್ಷಣ ಗೊತ್ತಾಗೋಯ್ತು ಏನೋ ಆಗ್ತಾ ಇದೆ ಇವ್ರಿಗೆ ಅಂದ್ಬಿಟ್ಟು ತಕ್ಷಣ ಕರ್ಕೊಂಡು ಹೋಗಿದ್ದಾನೆ. ಆ ಟೈಮಲ್ಲಿ ಯಾರಿಗೂ ಹೊಳಿಯಲ್ಲ, ಬಟ್ ತಕ್ಷಣ ಕರ್ಕೊಂಡು ಹೋಗಿದ್ದಾನಲ್ಲ, ಜೀವ ಉಳಿತಲ್ಲ. ಕರೆಕ್ಟ್. ಇಲ್ಲ, ಇದು ನೋಡಿ ತುಂಬಾ ಬೇಜಾರಾಯ್ತು ನನಗೆ. ಬಟ್ ಹಾಸ್ಪಿಟ್ಲ್ ಮೇಲೆ ಖಂಡಿತ ಆಕ್ಷನ್ ತಗೋಬೇಕು ರಾಧಾ ಅವ್ರೆ. ಥ್ಯಾಂಕ್ ಯು ವೆರಿ ಮಚ್ ರೇವತಿ.